ನಿನ್ನ ಮಾಯಜಾಲವೋ ಕಂಸಮರ್ದನ? ಈ ನನ್ನೆಲ್ಲ ಜಾಲ ಕ್ರೀಡೆಗೂ ಪ್ರೇರಕಳು ಏನು ನಿನ್ನ ಮಾಯಜಾಲವೋ ಪರಮ ಪುರುಷ ಹರಿಯನ ಓ ನನ್ನ ಹೃದಯ ರಮಣ ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಉಪಾಯವಿಲ್ಲ ಪ್ರೇಯಸಿ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ಕಾಣದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿವರು ನಾ ಕಾಣಿ. ಯುದ್ಧ ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ.
ಸಮರ ನಿವಾರ್ಯ ಧರ್ಮ ಸಂಸ್ಥಾಪನೆಗೆ ಸಮರ ನಿವಾರ್ಯ ಆಪನೆ ಮೂಲನೆಯು ನಿರಂತರವ ಆಪನೆ ಮೂಲನೆಯು ನಿರಂತರವ ಈ ಯುಗದೆಡೆಗೆ ನನ್ನಿಜವ ಪ್ರಭು, ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಳಲೇಕೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದೆ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಜನರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನಡೆಯುವುದು. ಆ ಬೀಜವು ಅಂಕುರಿಸಿ ಮರವಾಗಿ ವಿಜ್ಞಾನ, ದರ್ಶನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ ದೇವನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಪ್ರಭು? ಕಾಲ ಸರ್ಪವು ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ಯಾವ ಉಪಾಯವಿಲ್ಲ ಪ್ರೇಯಸಿ. ಆರ್ಯವರ್ತಕ್ಕೀಗ ಅಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶಪಡಿಸಿದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂಥ ಧರ್ಮಕ್ಕೆ ಧಿಕ್ಕಾರವಿರಲಿ. ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ ಈ ಘೋರ ಹತ್ಯಾಕಾಂಡ ನಿಲ್ಲಲಿ ಪ್ರಭು. ದೇವಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆ. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದಿಲ್ಲ ಸ್ವಾಮಿ. ಸಫಲವಾಗುವುದು. ಪ್ರಯತ್ನಿಸಿ ನೋಡಿ.
ಪೂರೈಸಿ ಹರಿಯನು ಸಿರಿಯಿಂದ ವರಿಸಿದ ಕಮಲ ನಯನೆ ಕಾಂತೆ ಕಮಲ ನಯನೆ ಕಾಂತೆ ಕಮಲ ನಯನೆ ಮಾಧವನ ರವಿ ಆರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ ಏನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬೇಡವೋ ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ ಸಿಂಧು ಶಯನ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂದನಂ ಮೆಚ್ಚಿಸಿದೆ ವಿಜುಮನದಿ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂದನಂ ಮೆಚ್ಚಿಸಿದೆ ಸಿಂಧು ಶಯನ ನನ್ನ ವ್ರತವೇರಿದೊಡೆ ಕೃತಾರ್ಥನಾಗುವೆನೋ ಸಿಂಧು ಶಯನ ನನ್ನ ರಥವೇರಿದೊಡೆ ಕುಂದುವೆ ಜಯದ ಪತಾಕೆಯನ ಸಿಂಧು ಶಯನ ನನ್ನ ರಥವೇರಿದೊಡೆ ಕುಂದುವೆ ಜಯದ ಪತಾಕೆಯನ ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಶ್ರೇಷ್ಠನು ನನ್ನ ಪ್ರಾಣ ಸಖನು ಬಂಧುವು ಆದ ಶ್ರೀಕೃಷ್ಣ ಪರಮಾತ್ಮನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಇಂದಿಗೆ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಪಾಂಡವರನ್ನು ದುರ್ಬಲರೆಂದೇಳುವ ಪುಂಡರ ನಾಲಿಗೆ ತುಂಡರಿಸಿ ಪಾಂಡವರನ್ನು ದುರ್ಬಲರೆಂದೇಳುವ ಪುಂಡರ ನಾಲಿಗೆ ತುಂಡರಿಸಿ ಗಂಡು ಬಲಿಗಳೆಂದ ಬಳಿಗೊಳ್ಳುವ ಚಂಡ ಕೌರವರ ಗುಂಡಿಗೆ ಸೀಳಿ ಚಂಡ ಬಳಿಗೊಳ್ಳುವ ಚಂಡ ಕೌರವರ ಗುಂಡಿಗೆ ಸೀಳಿ ಪಾಂಡವರದೋ ದಂಡತನವನ್ನು ಭರತ ಕಂಡದು ಆ ಗೌರವು ಪಾಂಡವರದೋ ದಂಡತನವನ್ನು ಭರತ ಕಂಡದೊಳ್ಳ ಗೌರವು ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ ಮುಕುಂದನು ಅಭಯ ಪ್ರಸಾದಿಸಿದ ಮುಕುಂದನು ಅಭಯ ಪ್ರಸಾದಿಸಿದ ಇಂದಿಗೆ ನಾದನ್ಯನಾದೆನೋ ನಾನು ಹಸ್ತಿನಾವತಿಯಿಂದ ದ್ವಾರಕೆ ಬಂದ ಕಾರ್ಯ ಸಫಲವಾಯಿತು. ಹಲದರ ಪಾಣೆ ಗುರುಬಲರಾಮರ ಸಹಿತ ಯಾದವ ಸೈನ್ಯ ನನ್ನ ಪಕ್ಷವನ್ನು ವಹಿಸಿತು. ಇನ್ನು ನನ್ನದೇ ಜಯ, ನನ್ನದೇ ವಿಜಯ, ನನ್ನದೇ ದಿಗ್ವಿಜಯ. ಈ ಅಖಂಡ ಬರದ ಖಂಡದಲ್ಲಿ ನನ್ನನ್ನು ಜಯಿಸಬಲ್ಲತಕ್ಕ ವೀರರು ಯಾರು 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 ಸರಿ ಸಮರು ತೆರೆಯಲಿಗೆ, ಯಾರು ಸರಿ ಸಮರು ತೆರೆಯಲಿಗೆ ಹೊಡೆದಿರತ್ವದಿ ಮೆರೆದು ಚಲತಾಯಾದಿಗಳ ರೆಣತಾಳ್ ಹೊಡೆದಿರತ್ವದಿ ಮೆರೆದು ಚಲತಾಯಾದಿಗಳ ರೆಣತಾಳ್ ಹುಡುಗುಡುದಿ ಗುಡುಗುಡುದಿ ನಾನ್ ಓರ್ ತೆರೆದು ರಣತೋಳ್ ಆರ್ ಬಡಿಸಿ ಓರ್ ಬಡವೆ ತಲವ ಯಾರು ಕೊರಿಯುವ ಮರದರೆಯಲಿಗೆ.
ಇರಬಾರದು ಮುಂದೆಯೂ ನನ್ನಂತಹ ವೀರರು ಉದಯಿಸಲಾರರು ಹುಟ್ಟಿದ ರಕ್ತದಿಂದಲೂ ನಮ್ಮ ಎದೆಗೆಡದೆ ಸಾಧಿಸಿದ ಕೆಲವ ಯಾರು ಸರಿದವರು ದರೆಗೆ ಯಾರು ಸರಿದವರು ದರೆಗೆ ಕಡು ಧೀರತ್ವದಿ ಮೆರೆದು ಜಲದಾಯಾದಿಗಳ ತಾಳ್ ಕಡುದಿರತ್ವದಿ ಮೆರೆದು ಜಲದಾಯಾದಿಗಳ ತಾಳ್ ಹುಡುಗುಡುಗಿ ನಾಂಗೋರ್ ಜರೆದು ನಡೆದು ಆರ್ ಪಡೆದು ಪಡೆವೆ ಛಲವ ಯಾರು ಸರಿದವರು ದರೆಗೆ ಯಾರು ಸರಿದವರು ದರೆಗೆ ಯಾರು ಸರಿದವರು ದರೆಗೆ
ದ್ರೌಪದಿ, ಏಕೆ ಏಕೆ ದುಃಖಿಸುತ್ತಿರುವೆ? ಪಡಿಸಿದೆ ಸಂಕಟವಾ ಒಡದಿದು ಪದ ಸೂಚೆ ಪಡಿಸಿದೆ ಸಂಕಟವಾ ಒಡದಿದು ಪದ ಸೂಚೆ ಪಡಿಸಿದೆ ಸಂಕಟವಾ ಮೋದಿಗಾಗಿ ಜೂತವನಾಡಿದೆ ಹರಿಜದೆ ನಿನ್ನ ಅಂತರಾಳವ ಮೋದಿಗಾಗಿ ಜೂತವನಾಡಿದೆ ಹರಿಜದೆ ನಿನ್ನ ಅಂತರಾಳವ ಪಡಿಸಿದೆ ಸಂಕಟವಾ ಒಡದಿದು ಪದ ಸುತೆ ಪಡಿಸಿದೆ ಸಂಕಟವಾ ಪಾಪಿ ದುರ್ಯೋಧನ ಮೋಸದಿ ನಮ್ಮನ್ನು ಯೂತದಿ ಸೋಲಿಸಿ ರಾಜ್ಯವ ಕಬಳಿಸಿ ಪಾಪಿ ದುರ್ಯೋಧನ ಮೋಸದಿ ನಮ್ಮಯ್ಯ ರಾಜ್ಯವ ಕಬಳಿಸಿ ಮೋಸವ ಗೈದನು ಕೊಡಿಸಿದೆ ಸಂಕಟವಾ ಒಡದಿದ್ರು ಪದ ಸುದೆ ಕೊಡಿಸಿದೆ ಸಂಕಟವಾ ದೇವಿ, ನಿನ್ನ ಬಹುದಿನದ ಬೇಡಿಕೆಗಳು ಈಡೇರುವ ಕಾಲ ಸನ್ನಿಹಿತವಾಗಿರುವುದು. ಕಳೆದ ದುಃಖದ ಹೋದ ದಿನಗಳನ್ನು ಮರೆತು ಬಿಡು. ಇನ್ನು ಮುಂದಾದರೂ ಸುಖದಿಂದ ಶಾಂತಿಯಿಂದಿರು. ಶಾಂತಳಾಗು ದೇವಿ, ದುಃಖಿಸದೆ ಶಾಂತಳಾಗು. ಶಾಂತಿ 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 ಎಂಬ ಸಾಗರದ ಕಡಲೊಡೆದು ಕ್ರಾಂತಿಯ ರಣಮಾರಿ ಕೆರಳಿ ಕಿಡಿಗೈದು ದ್ವೇಷದ ಪ್ರತಿಕಾರದ ಜ್ವಾಲೆಯನ್ನೇ ಉಗುಳುತ್ತಾ ನಿಂತಿರುವಾಗ ಇನ್ನೆಲ್ಲಿಯ ಶಾಂತಿ ಸಮಾಧಾನ ಧರ್ಮಜ ಕುಲಸತಿ ಪಾಂಚಾಲಿಯಂ ಸರಗೆಳ ತರಸಿ ವಸ್ತ್ರಾಭರಣವಂ ಗೈದ ಕುಲಸತಿ ಪಾಂಚಾಲಿಯಂ ಸರಗೆಳ ತರಸಿ ವಸ್ತ್ರಾಭರಣವಂ ಗೈದ ಸಾಧ್ವಿಮಣಿ ದ್ರೌಪದಿಯ ಕೈ ತೋರಿ ತಡತಟ್ಟಿ ಕರೆದ ಆ ದುರುಳ ಕೌರವನ ಲೋಕಭೀಕರವಾಗಿ ವಧಿಸುವೆನು ಘೋರ ಸಮರಾಂಗಣದಿ ಪರಮ ಸಾಧ್ವಿ ಮಣಿ ದ್ರೌಪದಿಯ ಜಡೆ ಹಿಡಿದು ಜಗ್ಗಿಸಿ ತಂದು ದಟ್ಟಮಾನದಸ್ತ್ರವ ಕಿತ್ತೆಸೆದು ನೆಮ್ಮದಿಯ ಕಡಲೊಡೆದ ಕರೋಳ ರಕ್ಕಸರ ಕಿನ್ನೆರೆ ನರಿದು ಕೆಂಗಣ್ಣ ತೆರೆದು ನಿಂತಿರುವ ಈ ಕುರುಬೈರವಿಯ ರಕ್ತಾಭಿಷೇಕಕ್ಕೆ ಆ ಕಳರ ರಕ್ತ ಕಣ್ಣೀರ ಕೇಶಪಾನ ಮಾಡಿಸಿದಾಗಲೇ ನನಗೆ ಶಾಂತಿ ಸಮಾಧಾನ ಧರ್ಮಜ. ಕುರುಕುಲಾದವರನ್ನು ವಧಿಸುವೆನು, ಕುರುಕುಲಾದವರನ್ನು ವಧಿಸುವೆನು. ಸಿರಿಯಿನ್ಮೆರದು ದುರಹಂಕಾರದೆ ಸಿರಿಯಿನ್ಮೆರದು ದುರಹಂಕಾರದೆ ಕುರುಕುಲಾದವರನ್ನು
ತೊಂದರೆ ಇಲ್ಲದ ಸೊಪ್ಪಿದ ಕುರುಡನ ಕುಂಡಿಗಳನ್ನು ಒಕ್ಕತದಲ್ಲವ ಭಕ್ತಿ ನಮಗ ನ್ಯಾಯವೆಸಗಿದ ರಕ್ತದರನ್ನು ಒಕ್ಕತದಲ್ಲವ ಭಕ್ತಿ ನಮಗ ನ್ಯಾಯವೆಸಗಿದ ರಕ್ತದರನ್ನು ಲೆಕ್ಕಿಸದೆ ಭಕ್ತರಗಿಸಿ ಮುಚ್ಚಿಸದಿರುವೆ ನೆರಳದೊಳಗೆ ಬೇಡ ಬೇಡ ಸಹೋದರ. ಲೆಕ್ಕಿಸದೆ ಭಕ್ತರಗಿಸಿ ಮುಚ್ಚಿಸದಿರುವೆ ನೆರಳದೊಳಗೆ ಸಭೆಯಳು ಪತ್ನಿಯ ಗರ್ಭದಿ ಜರಿದ ಸಭೆಯಳು ಪತ್ನಿಯ ಗರ್ಭದಿ ಜರಿದ ಮೂರ್ತರವರ ಎದೆಯನ್ನು ಬಗೆದು ಗುರುಕುಲಾದ ಮರನು ಒಲಿಸುವನು ಸಿರಿಯಿಂದರದು ದುರಹಂಕಾರ ಸಿರಿಯಿಂದರದು ದುರಹಂಕಾರ ಧಿಕ್ಕರಿಸಿ ಬರುತ್ತಿದ್ದರೆ ಗುರುಕುಲಾದ ಮರನು ಗುರುಕುಲಾದ ಮರನು ಸಿಗಿದು ಅಶೀಲ ಘನಶಸ್ತ್ರ ವಿಶಾರದರವರು ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷಾದಿಗಳಿಗೆ ಎದರದೆ ಗಣಗದಾದಂಡ ಪ್ರವೀಣನು ಚಲದ್ರೋದಂಡ ನಾಯಕನು ಅಖಂಡ ಬರದ ಕಂಡ ಚಕ್ರವರ್ತಿ ಸಾರ್ವಭೌಮನಾದ ನಾವು ಆ ಕಳರು ನಮ್ಮ ಸತಿಯ ವಸ್ತ್ರಾಪರಣ ಮಾಡುತ್ತಿರುವಾಗ ಅಸಹಾಯಕರಾಗಿ ತಲೆ ತಗ್ಗಿಸಿ ಕುಳಿತಿದ್ದವೆಂದು ಈ ತ್ರಿಭುವನವೇ ಪರ್ಯಾಸ್ಯ ಮಾಡದಿರುವುದೇ ಧರ್ಮಜ. ದೃಪದ ನಂದಿನಿ ದ್ರೌಪದಿ, ನೀನು ದುಃಖಿಸಬೇಡ. ನಿನ್ನನ್ನು ನೋಡಿ ಕೈ ತೋರಿ ತೊಡೆ ತಟ್ಟಿ ಕರೆದು ಆ ದುರುಳ ದುರ್ಯೋಧನ ತೊಡೆಯನ್ನು ಈ ನನ್ನ ಗನಗದಾದಂಡದಿಂದ ಮುರಿದು ನಿನ್ನ ಮುಡಿ ಹಿಡಿದು ಸೆಳೆತಂದು ನಿನ್ನ ವಸ್ತ್ರಾಭರಣಕ್ಕೆ ಪ್ರಯತ್ನಿಸಿದ ಆ ದುಷ್ಟ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತವನ್ನು ಶೂತಕರ್ಣನ ರುಂಡದಲ್ಲಿ ತುಂಬಿ ಕುತಂತ್ರಿ ಶಕುನಿಯ ಕ್ರೋಧದ ಕಿಚ್ಚಿನ ಕೊಬ್ಬನ್ನು ಕಿತ್ತು ಶಾಕಿನಿ ಡಾಕಿನಿಯರಿಗೆ ಉಣಬಡಿಸುತ್ತೇನೆ. ಇಷ್ಟಾಗದ ಹೊರತು ಇನ್ನೆಲ್ಲಿರುವುದು ನನಗೆ ಶಾಂತಿ ಸಮಾಧಾನ ಧರ್ಮಜ. ಸುರುಳ ಕೌರವರನ್ನು ಮರಣಗೊಳಿಸಲೇ ನೆರಳಿರಲು ಗಣಿವನೆ ಸುರುಳ ಕೌರವರನ್ನು ಮರಣಗೊಳಿಸಲೇ ನೆರಳಿರಲು ಗಣಿವನೆ ರಣದಳವಳ ರಕ್ತಪಾನ ಮಾಡದಿರುವನೆ ರಣದಳವಳ ರಕ್ತಪಾನ ಮಾಡದಿರುವನೆ ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ ಹೋದದು ಮೆಟ್ಟಿಕೊಳ್ಳುವೆ ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ ಹೋದದು ಮೆಟ್ಟಿಕೊಳ್ಳುವೆ ಗರ್ವದ ತಡೆ ತಟ್ಟಿದವನ ಕುಚ್ಚಿಕೊಳ್ಳುವೆ ಕದಳು ಕುಚ್ಚಿಕೊಳ್ಳುವೆ. ಸಹೋದರ, ಗರ್ವದ ತಡೆ ತಟ್ಟಿದವನ ಕುಚ್ಚಿಕೊಳ್ಳುವೆ ಕದಳು ಕುಚ್ಚಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ಕರದಲ್ಲಿಯ ಬಿಡುವನೆ ರಣದಳವರ ರಕ್ತಪಾನ ಮಾಡದಿರುವನೆ ರಣದಳವರ ರಕ್ತಪಾನ ಮಾಡದಿರುವನೆ. ಸಹೋದರ ಭೀಮಸೇನ, ಶಾಂತನಾಗು ಶಾಂತನಾಗು. ನಿನ್ನ ಹೃದಯಾಂತರದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿರುವನೆಂದು ಪಾರ್ಥನು ಸಮಾಚಾರ ತಂದಿರುವುದು. ಇನ್ನೇನು ಪರಮಾತ್ಮನ ಆಗಮನವೂ ಆಗಲಿರುವುದು. ಆತನು ಬಂದ ನಂತರ ಮುಂದಿನ ಕಾರ್ಯದ ಬಗ್ಗೆ ಇಟ್ಸೋಣ. ಶಾಂತನಾಗು ಸಹೋದರ, ಶಾಂತನಾಗು. ಅದು ಪರಮಾತ್ಮನು ಬರುವಂತಿದೆ. ಜಯ ಜಯ ಶ್ರೀಕೃಷ್ಣ, ಜಯ ಜಯ ಜಯಘೋಷವು ಯದುಪತಿ. ಕೇಳಿಬರುತ್ತಿರುವುದು. ಕೇಶವನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಈ ಜಗವಿಗುವುದು. ಕೇಶವನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಈ ಜಗವಿಗುವುದು. ಅನುದಿನ ನಿನ್ನನೆ ಸ್ಮರಿಸುವ ನಮ್ಮನು
ಶ್ರೀಹರಿ ಅನುದಿನ ನಿನ್ನನೆ ಸ್ಮರಿಸುವ ನಮ್ಮನು ಈ ಪರಿಶೋಧನೆ ದೈಯುವುದೇನೈ ಮಾಧವ. ಈ ಪರಿಶೋಧನೆ ದೈಯುವುದೇನೈ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಕರುಣೆ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಸೆ ಆದರಿಸಿ ಪೋರೆಯೇ ದೀನರ ದೊರೆಯೇ ಆದರಿಸಿ ಪೋರೆಯೇ ದೀನರ ದೊರೆಯೇ. ಪಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ಪಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ವನವಾಸದಳು ಬಳಲಿದ ನಮ್ಮನು ಕೃಷ್ಣ ಶ್ರೀಹರಿ ವನವಾಸದೊಳು ಬಳಲಿದ ನಮ್ಮನು ನರಳಿಸಿದರು ಆ ಕೌರವರು. ನರಳಿಸಿದರು ಆ ಕೌರವರು ಅನುಜರಳು ಈ ನ್ಯಾಯ ಸರಿಯೇನು ದೊರೆಯೇ. ಅನುಜರಳು ಅನ್ಯಾಯ ಸರಿಯೇನು ದೊರೆಯೇ ಆದರಿಸಿ ಪೋರೆಯೇ ದೀನರ ದೊರೆಯೇ ಆದರಿಸಿ ಪೋರೆಯೇ ದೀನರ ದೊರೆಯೇ. ಕೃಷ್ಣ ಕೃಷ್ಣ ಶ್ರೀಹರಿ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀನು ನಮ್ಮ ಮೊರೆ ಆಲಿಸಿ ನಮ್ಮ ಪಕ್ಷ ವಹಿಸಲು ಬಂದೆಯಾ ದೇವ. ನೀನು ನಮ್ಮ ಮೇಲಿಟ್ಟಿರುವ ವಾತ್ಸಲ್ಯವೋ ಪ್ರೀತಿಯೋ ಅನ್ಯೋನ್ಯವಾದದ್ದು, ಅಪಾರವಾದದ್ದು, ಅಮೋಘವಾದದ್ದು ದೇವ, ಅಮೋಘವಾದದ್ದು. ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಲ್ಲ. ಅದು ಹಾಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು, ಗುರು ಹಿರಿಯ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ಬಲಿಯಾಗಿಸುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದಿರುವುದು ಒಳಿತಲ್ಲವೇ ಪ್ರಭು? ಅಂದರೆ ಸಮರವನುಲ್ಲೆನಯ್ಯ ಸಮರವನುಲ್ಲೆನಯ್ಯ ಕಮಲಾಕ್ಷ ಜಲದ ಬೊಬ್ಬುಳಿಯಂತೆ ಸಿರಿ ಭೋಗ ನಶ್ವರ ಜಲದ ಬೊಬ್ಬುಳಿಯಂತೆ ಸಿರಿ ಭೋಗ ನಶ್ವರ
ನಶ್ವರ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಸಮರವನುಲ್ಲೆನೆಯ ಮಾಧವ ಧರೆಯ ದುರಾಸೆಗೆ ಕಾಳಗ ಬಯಸಿ ನರಕತ್ತೆಗೆ ನಾವು ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಂಬುದೇ ಅಲ್ಲವೇ ದೇವ ಧರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾವು ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಂಬುಗೆ ಹೆಣ್ಣು ಒಂದು ಮಣ್ಣಿಗೋಸ್ಕರ ಅಲ್ಲವೇ ದೇವ ಹಿಂದೆ ಅನೇಕರು ಬಡದಾಡಿ ಮೋಡಿದರು ಹಿಂದೆ ಅನೇಕರು ಬಡದಾಡಿ ಮೋಡಿದರು ಭರತ ಭೂಮಿಯಲ್ಲಿ ಯಾರಾಳಿದರು ಸರಿ ಭರತ ಭೂಮಿಯಲ್ಲಿ ಯಾರಾಳಿದರು ಸರಿ ಸಮರವನುಲ್ಲೆನೆಯ ಕಮಲಾಕ್ಷ ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಸಮರವನುಲ್ಲೆನೆಯ ಸಮರವನುಲ್ಲೆನೆಯ ಯದುಪತಿ ದೇವ ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ನೋಡಿ ಸಹಿಸಲಾರೆನು. ಯುದ್ಧದಿಂದ ಕಲುಷಿತವಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪು ಕಟ್ಟಿದ ರಕ್ತದ ಕಣಗಳನ್ನು ಆ ಗಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ನೀನೇ ಹೇಳು ಮಾಧವ, ನೀನೇ ಹೇಳು. ಆದ್ದರಿಂದ ನೀನೇ ನಮ್ಮ ಕಡೆಯ ಸಂಧಾನಿ ಆಗಿ ಹಸ್ತಿನಾವತಿ ರಾಜ್ಯಸಭೆಗೆ ತೆರಳಿ ಸರ್ವೊಡನೆ ಸಮಾಲೋಚಿಸಿ ಆ ದುರ್ಯೋಧನ ಸಂಧಿಗೆ ಸಮ್ಮತಿಸುವಂತೆ ಮಾಡಿ ಉಭಯರಲ್ಲೂ ಶಾಂತಿ ನೆಲೆಸುವಂತೆ ಮಾಡು ಮುಕುಂದ, ಶಾಂತಿ ನೆಲೆಸುವಂತೆ ಮಾಡು. ಸತ್ಪುರುಷರ ಹೃದಯ ಹೊಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ. ಆದರೆ ಏನು ಮಾಡುವುದು? ಯುದ್ಧ ನಡೆಯದೆ ಬೇರೆ ದಾರಿ ಇಲ್ಲ. ಧರ್ಮನಂದನ, ಮಾಧವ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ
ಅಗ್ರಜನ ಧರ್ಮದ ನುಡಿಗಳಿಗೆ ಕಟ್ಟು ಬಿದ್ದು ಅದು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬೆಳೆದು ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ರಾತ್ರು ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಛೆ, ಧಿಕ್ಕಾರವಿರಲಿ ಈ ನನ್ನ ಜನ್ಮಕ್ಕೆ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತುಗಳನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲಬೇಕು? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಬಿಡಬೇಕು ನನ್ನ ಜನ್ಮವನ್ನು. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವಾದಿಗಳೇ. ಪರಮಾತ್ಮ, ಆದಿಯಿಂದಲೂ ನಮ್ಮ ಅಗ್ರಜನು ತೋರಿಸಿದ ಪಥವನ್ನೇ ಅನುಸರಿಸುತ್ತಿರುವ ನಾವು ಇಂದು ನಶ್ವರವಾದ ರಾಜ್ಯದಾಸೆಗೆ ಬಲಿಯಾಗಿ ಸಮರವನ್ನು ಅಪೇಕ್ಷಿಸಿದರೆ ನಿರಂತರ ಧರ್ಮ ಮಾರ್ಗೋಭಿಲಾಷಿಗಳಾದ ನಾವೇ ಭಯಂಕರ ಹತ್ಯಾಕಾಂಡಕ್ಕೆ ಎಡೆಮಾಡಿಕೊಟ್ಟಂತೆ ಆಗುವುದಿಲ್ಲವೇ? ಆದ್ದರಿಂದ ನಮ್ಮಣ್ಣನ ಆಜ್ಞೆಯಂತೆ ಅಹಿಂಸಾ ಮಾರ್ಗವನ್ನು ಅವಲಂಬಿಸಿ ಶಾಂತಿ ಸಮಾಧಾನಗಳಿಂದಲೇ ನಮಗೆ ಸಲ್ಲಬೇಕಾದ ರಾಜ್ಯ ಭಾಗವನ್ನು ಪಡೆಯಲು ಪ್ರಯತ್ನಿಸು ಮುಕುಂದ. ಜನಾರ್ದನ, ರಕ್ತಪಾತವೆಂಬ ನರಕದ ಸದೃಶವನ್ನು ಸೃಷ್ಟಿ ಮಾಡಿ ಅದರಿಂದ ಅಂಕುರಿಸಿದ ರಕ್ತ ಲೇಪಿತವಾದ ರಾಜ್ಯಭೋಗವನ್ನು ಅನುಭವಿಸುವ ಇಚ್ಛೆ ನಮಗಿಲ್ಲ. ಕ್ಷಣಿಕ ಕಾಮನೆಗಳಿಗೆ ಕರ್ಷಿತರಾಗಿ ಶಾಶ್ವತ ಸುಖದಿಂದ ದೂರಾಗುವ ದುರುದ್ದೇಶವೂ ನಮಗಿಲ್ಲ. ಇದರಿಂದ ಧರ್ಮಜನ ಮನಸ್ಸಿಗೆ ನೋವನ್ನುಂಟು ಮಾಡುವ ಕಾರ್ಯ ನಮ್ಮಿದಾಗದು. ಎಲ್ಲರ ಹೃದಯವನ್ನು ಬಲ್ಲ ನಿನಗೆ ಯಾವುದು ಉಚಿತವಾದ ಕಾರ್ಯವೆಂದು ತರುವುದು ಅದರಂತೆಯೇ ಮಾಡು ಮಾಧವ. ತಂಗಿ, ಏಕಮ್ಮ ಈ ರೀತಿ ಕಿನ್ನಳಾಗಿ ನಿಂತಿರುವುದು. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ವಾಸುದೇವ, ಜನಾರ್ದನ ವೇಣುಲೀಲಾ ಪ್ರವೀಣ ಸರಗೊಡ್ಡಿ ಬೇಡಿದರು ತೋರದಿರೆಯೇಕೋ ತೋರದಿರೆಯೇಕೋ
ಜನಾರ್ದನ ವೇಣುಲೀಲ ಪ್ರವೀಣ ಕೃಷ್ಣ ವಾಸುದೇವ, ಧರ್ಮರಾಯರ ಮಾತು ನನಗೆ ಸಮ್ಮತವೆಂದು ನಾನು ಹೇಗೆ ಹೇಳಲಿ ಸ್ವಾಮಿ? ಇವರು ಧರ್ಮರಾಯ, ಧರ್ಮವೆನ್ನುತ್ತಾ ಧರ್ಮ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತಿರುವರು ಈ ಮಹಾಪ್ರಭುಗಳು. ಇವರ ಮಾತು ಧರ್ಮ ಸಮ್ಮತ, ಲೋಕ ಸಮ್ಮತ. ಇನ್ನು ಇವರು ಭೀಮಸೇನ, ಬಂಡಿ ಅನ್ನವನ್ನು ತಿಂದು ಬಂಡ ಬಕಾಸುರನನ್ನು ಕೊಂದ ಮಹಾ ದೋರ್ದಂಡ. ನಿಮಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಇವರು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಹೀಗೆ ದಶನಾಮಧೇಯ. ನಿಮಗೇಕೆ ಬೇಕು ಈ ಗಾಂಡಿವೆ? ಅದನ್ನು ಬಿಸಿಟು ಕೈಗೆ ಬಳೆಗಳನ್ನು ತೊಟ್ಟಿಕೊಳ್ಳಿ. ಇನ್ನು ನಕುಲ, ಸಹದೇವ, ಇವರಂತೂ ಅಗ್ರಜನ ಮಾತನ್ನು ಮೀರುವಂತೆ ಇಲ್ಲ. ವಾಸುದೇವ, ಇವರೆಲ್ಲ ನನ್ನ ಪತಿಗಳೇ ಅಲ್ಲ ಪರಮಾತ್ಮ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನಾನು ಮಾಡಿದ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ. ನಾನೇ ಆ ರಣರಂಗವನ್ನು ಪ್ರವೇಶಿಸಿ ಆ ದುರುಳ ದುಶ್ಯಾಸನ ಎದೆಯನ್ನು ಸೇಳಿ ಆತನ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ನೀನು ಸಹಾಯ ಮಾಡದೆ ಹೋದರೆ ಅಗ್ನಿ ಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಸಾಯೇನಲ್ಲ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಹೀಗೆಯ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗ ಆಯಿತಲ್ಲ ಎಂದು ಕೇಳಿದೆನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿಯೇ ಕೇಳಿದೆ. ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಮುಖ್ಯ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಇವಳ ಪತಿಗಳಲ್ಲವೇ? ಅದನ್ನು ಅವರೇ ಬಗೆಹರಿಸಲಿ. ಅದಕ್ಕೂ ಈ ಭೀಮಸೇನನಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ. ಅವ್ವಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಮಡದಿ ಪಾಂಚಾಲಿಯ ಜಡೆಗೆ ಕೈ ಚಾಚಿದ ಎಡುಕ ದುಶ್ಯಾಸನನ ಒಡಲರಿದು ಮಡದಿ ಪಾಂಚಾಲಿಯ ಜಡೆಗೆ ಕೈ ಚಾಚಿದ ಕೆಡುಕ ದುಶ್ಯಾಸನನ ಒಡಲರಿದು ಆತನೆದೆಯ ಬಿಸಿರತ್ತದಿ ಪತ್ನಿ ದ್ರೌಪದಿಯ ಬಿಚ್ಚಿದ ಮುಡಿಯ ಕಟ್ಟಿಸದೆ ಬಿಡೆನೆಂದು ಅಂದು ನೀ ಮೂಡಿದ ಮಹಾಸಭಿಕರ ನಡುವೆ ಬಹು ಭೀಕರವಿ ಮಾಡಿದ ಶಪಥವು ವಿಫಲವಾಯಿತೆಂಬ ಅಪಮಾನವೇ. ಬಕಾಸುರ ಮರ್ದನ ಹೊಡಗಲಿ ಈ ನಿನ್ನ ಕುವಕ ಕಂಠದ ಕರಳಿರುವ ಬಿರುನುಡಿಯ ಕಣ್ಣೀರ ಗರೆಯದಿರವಲ್ಲವೇ? ಈ ನಿನ್ನ ಕಂಬನಿಯ ಬದಲಾಗಿ ಹೊಗೆ ಎಣ್ಣಿರ ಕಣ್ಣಲ್ಲಿ ಸಹಸ್ರಾರು ಮಿಡಿ ಕಂಬನಿಯಂ ತರಿಸುವೆ. ಕೋಲನೆ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕುರು ಸಮುದ್ರವೋ ಸೆಳೆದು ತರುವ ನಾಂ ದುರುಳ ದುರ್ಯೋಧನ ದುಶ್ಯೋಷರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಡಲ ಮುಡಿಗುಟ್ಟಿ ಪೋತ
ದೇವಕಿ ದುರ್ಯೋಧನ ತೊಡೆಯ. ದೃಪದ ಸುತೆ, ಕಟ್ಟುವೆನು ಈ ನಿನ್ನ ಬಿಚ್ಚಿದ ಮುಡಿಯ, ಒಡೆದಿರು ನೀ ವ್ಯತೆಯ. ನರಕಮರ್ದನ, ಕೇಳೆನ್ನೆಯ ಕಡೆ ಅಭಿಮತ. ಫಲಶೂನ್ಯತೆಯ ಕುಲ ಯಾಣಿಗಳನ್ನು ಸಲ ತಂದು ನನಗೆ ತಲೆಗಳನ್ನು ಕೊಡದೆ. ಫಲಶೂನ್ಯತೆಯ ಕುಲ ಯಾಣಿಗಳನ್ನು ಸಲ ತಂದು ನನಗೆ ತಲೆಗಳನ್ನು ಕೊಡದೆ. ಪರಮಾತ್ಮ ಪಾಂಡವರ ಋಷಿಯ ಕುರುಬನ್ನು ಮುಟ್ಟಿದ ಕಂಡ ಕೌರವರ ಗುಂಡಿಗ ಪಾಂಡವರ ಋಷಿಯ ಕುರುಬನ್ನು ಮುಟ್ಟಿದ ಕಂಡ ಕೌರವರ ಗುಂಡಿಗ ಸೀರೆ ಕಂಡ ಎಲುಬುಗಳ ಗುಂಡರ ಸೀರೆಯ ಕಂಡಿದ ಉತ್ತಮವನ್ನು ಹೊಡಿಸಿದೆ. ಕಂಡ ಎಲುಬುಗಳ ಗುಂಡರ ಸೀರೆಯ ಕಂಡಿದ ಉತ್ತಮವನ್ನು ಹೊಡಿಸಿದೆ. ಓ ಕೆರವೋ ಮೂಡಲನ್ನು ಯಾರ್ಪಡಿಸಿ ಶ್ರೀಮನ ಬದಯ ಪ್ರಚಂಡತ್ವವನ್ನು ತೋರ್ಪಡಿಸಿ. ಓ ಕೆರವೋ ಮೂಡಲನ್ನು ಯಾರ್ಪಡಿಸಿ ಭೀಮನ ಬದಯ ಪ್ರಚಂಡತ್ವವನ್ನು ತೋರ್ಪಡಿಸಿ. ದರ್ಪದಿಂದೆರವ ಕುರುವರರ ಸಾವುಗಳ ಕುಡಿದು ದರ್ಪದಿಂದೆರವ ಕುರುವರರ ಸಾವುಗಳ ಕುಡಿದು ಗಿರ ಗಿರನ ಗಿರ ಗಿರನ ತಿರುಗಿಸಿದ ರಕ್ತ ಪಡಿಸಿದೆ. ಬಲಶೂನ್ಯತೆಯ ಕುಲ ಯಾಣಿಗಳನ್ನು ಸೆಳೆ ತಂದು ರಣಗತಲಗಳನ್ನು ಕೊಚ್ಚಿ ಎಣಗಳನ್ನು ಕೆಣಗಾಡಿಸಿದೆ. ಬಲಶೂನ್ಯತೆಯ ಕುಲ ಯಾಣಿಗಳನ್ನು ಸೆಳೆ ತಂದು ರಣಗತಲಗಳನ್ನು ಕೊಚ್ಚಿ ಎಣಗಳನ್ನು ಕೆಣಗಾಡಿಸಿದೆ. ರಣದಾಡಿಸಿದೆ. ಪರಮಾತ್ಮ ದಯಮಾಡಿ ಸಂಧಿಯನ್ನು ನಿರಾಕರಿಸುವುದು. ಭೀಮಸೇನ, ಗುರುಕೋದರ, ಹೌದು ಜನಾರ್ದನ. ವಿಷಸರ್ಪಕ್ಕೆ ಹಾಲುಡಿಸಿ ಕರಿಕರಿಸಿದ್ರೆ ಅದರ ವಿಷವು ಅಮೃತವಾದಿದೆ. ಬರೆದಿರೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ತಂದೊಡ್ಡಿದ್ದ ಆ ಪಾಷಾಂಡದಲ್ಲಿ ನಮಗೆ ಕನಿಕರವೇ? ನಾನಂದೋ ಗೈದ ಶಪಥ ಕಣದೊಳು ತೋರುವೆ. ನಾನಂದೋ ಗೈದ ಶಪಥ ನಾನಂದೋ ಗೈದ ಶಪಥ ಕಣದೊಳು ತೋರುವೆ. ನಾನಂದೋ ಗೈದ ಶಪಥ ಹರನೆ ದೊರೆತ ಈ ಶರದಿ ಕುರುಕುಲವನ್ನು ಬದುಕಿದೆ. ಹರನೆ ದೊರೆತ ಈ ಶರದಿ ಕುರುಕುಲವನ್ನು ಬದುಕಿದೆ. ನಾನಂದೋ ಗೈದ ಶಪಥ ರಣದೊಳು ತೋರುವೆ. ನಾನಂದೋ ಗೈದ ಶಪಥ. ಪಾಂಡವ ಕುಲಸತಿಯಂ ಅವ ಹೇಳದ ದೈವ ಕುಲತೆಗೆ ಇಲ್ಲದೆ ಹಲಿಯುವ ಕರ್ಣನ ಕೊಲ್ವೆನೆಂದು ಪಾಂಡವ ಕುಲಸತಿಯಂ ಅವ ಹೇಳದ ದೈವ ಕುಲತೆಗೆ ಇಲ್ಲದೆ ಹಲಿಯುವ ಕರ್ಣನ ಕೊಲ್ವೆನೆಂದು ನಾನಂದು ದೈದ ಜಗತ ರಣದೊಳು ತೋರುವೆ. ನಾನಂದು ದೈದ ಜಗತ. ಪರಾಕ್ರಮ ರೈವರು ನಾವು ನಾರಿಯ ಪಂಚಮತಿ ಪರಾಕ್ರಮ ರೈವರು ನಾವು ನಾರಿಯ ಪಂಚಮತಿ ಭಾರತೀಯನ ದಂಡದ ಮಾತಿಗೆ ಮೀರದ ಗೋಟು ಶರಣಾಗಿದ್ದು ನಾನಂದು ಧೈರ್ಯ ಶಪಥ ರಣದೊಳು ತೋರುವೆ. ನಾನಂದು ಧೈರ್ಯ ಶಪಥ. ಇದರಿಂದ ಘೋರ ವಿಪತ್ ಪರಂಪರೆಗಳು ತಲೆದೂಗಿದರು ಸರಿಯೇ, ಸೃಷ್ಟಿಯೇ ಮಡಿವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ, ಮಹದಾದಿ ಲೋಕಗಳು ಒಂದಾದರೂ ಸರಿಯೇ, ನಾನದನ್ನು ಲೆಕ್ಕಿಸಿದು. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರನಾರ್ಕವಾಗಿ ಬೆಳಗಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧ ನಡೆದೇ ತೀರಬೇಕು. ಅರ್ಜುನ, ಅರ್ಜುನ, ಧನಂಜಯ. ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗ ದಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವುದು. ಇಂತಹ
ಸಂದರ್ಭದಲ್ಲಿ ನಾವು ನಿರ್ಧಾರವನ್ನು ಕೈಗೊಳ್ಳಿರಿ. ಜನಾರ್ದನ ಮಾಧವ ಹರಿಯೇ ಸರಿಯಲಿ ಪೂಜೆ ಎನಗೆ ಶ್ರೀ ಹರಿಯೇ ಸರಿಯಲಿ ಪೂಜೆ ಎನಗೆ ಶ್ರೀ ಹರಿಯೇ ಸರಿಯಲಿ ಪೂಜೆ ಎನಗೆ ಅನುಜರ ತೋರೆದು ಗರೆಯೊಳು ಬಾಳೆ ಕೃಷ್ಣ ಅನುಜರ ತೋರೆದು ದರೆಯೊಳು ಬಾಳೆನೆ ಅನುಜರ ತೋರೆದು ದರೆಯೊಳು ಬಾಳೆನೆ ಸರಿ ಜನರ ದೂರಲಿ ಸರಿ ಎನಿ ಪೂಜೆಗೆ ಸರಿ ಜನರ ದೂರಲಿ ಸರಿ ಎನಿ ಪೂಜೆಗೆ ಹರಿಯೇ ಸರಿ ಎನಿ ಪೂಜೆ ಎನಗೆ ಶ್ರೀ ಹರಿಯೇ ಸರಿ ಎನಿ ಪೂಜೆ ಎನಗೆ ಮಾಧವ ದುರುಳಾಧನೋಜನು ಕರಳಾರರಿವನು ಮಾಧವ ದೇವಾ ತುರುಳಾಧನೋಜನು ತರಳಾರರಿವನು ದುರುಳಾಧನೋಜನು ತರಳಾರರಿವನು ಹರಿಪೆನು ಕಾಣಿ ದಹಿಪುದು ಮನವು ಹರಿಪೆನು ಕಾಣೆ ದಹಿಪುದು ಮನವು ಹರಿಯೇ ಸರಿಯನಿ ಪೂಜೆ ಎನಗೆ ಶ್ರೀ ಹರಿಯೇ ಸರಿಯನಿ ಪೂಜೆ ಎನಗೆ ಹರಿಯೇ ಯಮಗೆ ನೀನೇ ಗತಿಯೋ ಎಲ್ಲವನ್ನೂ ಹರಿತು ಹರೈಂದವನ್ನು ಹೆಸರುಗೊಂಡಿರುವ ನಿನಗೆ ನಾನೇನು ಹೆಚ್ಚಿಗೆ ಹೇಳಲಾರೆ. ನನ್ನ ಬುದ್ಧಿಗೆ ಮಂಕು ಬಿದ್ದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಇನ್ನು ಮುಂದೆ ಎಲ್ಲವೂ ನಿನ್ನಿಂದಲೇ
ಎಲ್ಲವೂ ನಿನ್ನದೇ, ಸಕಲ ಜಗತ್ತೇ ನಿನ್ನದು. ನೀನು ತೋರಿದ ಹಾದಿಯಲ್ಲಿ ನಡೆಯುವುದೇ ನನ್ನ ಕರ್ತವ್ಯ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಬೇಕು. ತಂಗಿ ದೃಪದ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳಿನ ಕೂಸ ತಮ್ಮ ಚಿತ್ತ ಪರಮಾತ್ಮ. ವಾಸುದೇವ, ತಂಗಿ, ಪತ್ನಿಗಾದ ಅಪಮಾನವನ್ನು ಸ್ವಲ್ಪವೂ ಲೆಕ್ಕಿಸದಿರುವ ಈ ಧರ್ಮರಾಯರ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡವೆಂದು ಇದು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತಿರುವೆನು ಸ್ವಾಮಿ. ಸಹೋದರಿ ಅಣ್ಣ. ಅಗ್ನಿಸುತೆ. ಕರೆಯಲ ಜನ ಬಂದು ಮರೆಯಲಿ ಓಡಿ ಬಂದು ಸೋದರಿ, ಅಣ್ಣ, ನೀನು ಚಿಂತಿಸಬೇಡಮ್ಮ. ನಾನು ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರಲಿ. ಅಲ್ಲಿಯವರೆಗೂ ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ತಿದ್ದಿಕೊಳ್ಳುವ ಭಾರ ನಿನ್ನದು. ನಿನ್ನಿಚ್ಛೆಯಂತೆ ಆಗಲಿ ಪರಮಾತ್ಮ. la 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 la
ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ ಬಾರಿನ ಬಾಳಿನ ಭಾಗ್ಯದ ದೊರೆ ಒಲಿದು ಬಂದ ಶುಭ ಯೋಗದ ಸಿರಿ ಬಾರಿನ ಬಾಳಿನ ಭಾಗ್ಯದ ದೊರೆ ಒಲಿದು ಬಂದ ಶುಭ ಯೋಗದ ಸಿರಿ ನಯನ ಕಂಗೊಳಿಸುವ ನವಿಲ ಹುದರಿಯ ನಯನ ಕಂಗೊಳಿಸುವ ನವಿಲ ಹುಗರಿ ಕುಣಿವೆನ ತಾಳಕ್ಕೆ ನಲಿವೆನ ರಾಗದಿ ಸ್ವರಗೀತೆ ಹಾಡಿ ಮರೆಸುವೆನ ಕುಣಿತ ನಲಿತ ಕರನಗಿಸಿನ ಆಡುವ ಬಾ ರಾಗ ಕವಿಯಾಗ ಆಗಿಹೆ ನೀ ಹೃದಯದ ಸ್ವರ್ಣ ಧ್ವಜ ಬಾರನ್ನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ ಬಾರನ್ನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ ನಯನ ಕಂಗೊಳಿಸುವ ನವಿಲವು ಗರಿಯೇ ನಯನ ಕಂಗೊಳಿಸುವ ನವಿಲವು ಗರಿಯೇ ಕುಣಿಯುತ್ತ ಬಾ ತಾಳಕ್ಕೆ ನಲಿಯುತ್ತ ಬಾ ಆಗದಿ ಸ್ವರಗೀತೆ ಆಡಿ ಮರೆಯುವವ ಗೀತ ನಲಿಯುತ್ತ ಜಗವ ನಲಿಸುತ್ತ ಆಡುವವ ರಾಣಿ ಸ್ವರ ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ತನಿಸೆ ಚಿನ್ಮಯ ಗುಣವೇಣಿ ಮನ ತನಿಸೆ ಚಿನ್ಮಯ ಗುಣವೇಣಿ ಶಿಶಿರೇಖ, ನಿನ್ನ ತಂದೆ ಬಲರಾಮ ದೇವನ ಅಪೇಕ್ಷೆಯಂತೆ ನಿನ್ನನ್ನು ದೊಡ್ಡಪ್ಪ ದುರ್ಯೋಧನ ಮಗ ಲಕ್ಷಣ ಕುಮಾರನಿಗೆ ಕೊಟ್ಟು ಲಗ್ನ ಮಾಡಬೇಕೆಂದು ನಿಶ್ಚಯವಾಗಿತ್ತು. ಆದರೆ ಆತನನ್ನು ನೋಡಿಸಲು ನೀನು ಸಮ್ಮತಿಸಿದ್ದೇನು? ಹಾಗೆ ನಾನು ಸಮ್ಮತಿಸಿದ್ದರೆ ಈ ಶಶಿರೇಖೆಯು ಸಿಡಿಲಿನ ಮರಿಯ ಅಭಿಮನ್ಯುವಿನ ಅರ್ಧಾಂಗಿಯಾಗುತ್ತಿದ್ದಳೇನು? ನನ್ನ ಪ್ರಶ್ನೆ ಅದಲ್ಲ ಶಿಶಿರೇಖ. ನಿನ್ನನ್ನು ಆತನಿಗೆ ಕೊಡುವುದಾಗಿ ಎಲ್ಲಾ ಏರ್ಪಾಡುಗಳು ನಡೆದಿದ್ದವು. ಅಂದ ಬಳಿಕ ಅದಕ್ಕೆ ಹಿರಿಯರ ಅನುಮತಿ ಹೊಂದಿದ್ದರೆ ಸಾಲದು. ವಯಸ್ಸಿಗೆ ಬಂದ ವಧುವರರ ಒಪ್ಪಿಗೆಯು ಅತ್ಯವಶ್ಯಕವಲ್ಲವೇ? ಯಾರ ಒಪ್ಪಿಗೆ ಹೇಗೆ ಇದ್ದರೂ ಸದ್ಯ ನನ್ನನ್ನು ಕೌರವರ ಸಂಬಂಧದಿಂದ ಪಾರು ಮಾಡಿ ಪಾಂಡವರ ಸೊಸೆಯನ್ನಾಗಿಸಲು ಪಣತೊಟ್ಟು ನಿಂತ ನನ್ನ ಚಿಕ್ಕಪ್ಪ ಶ್ರೀಕೃಷ್ಣ ಪರಮಾತ್ಮ ಹಾಗೂ ರುಕ್ಮಿಣಿ ದೇವಿಯ ಸಹಾಯವಿತಾನೆ ಸ್ವಾಮಿ. ಈ ಶಶಿರೇಖೆ ಅಭಿಮನ್ಯುವಿಗೆ ಶ್ರೀರಕ್ಷೆ. ಹಬ್ಬ, ಎಂತಹ ಚಾತುರ್ಯದ ನುಡಿ! ಎಂತಹ ಸೌಂದರ್ಯ ನುಡಿ, ಎಂತಹ ಚಾತುರ್ಯ ನಡೆಯಂತಹ ಗಾಂಭೀರ್ಯ. ಎಂತಹ ಸೌಂದರ್ಯ ನುಡಿ, ಎಂತಹ ಚಾತುರ್ಯ ನಡೆಯಂತಹ ಗಾಂಭೀರ್ಯ. ಎಂತಹ ಸೌಂದರ್ಯ
ನೀನು ಕೊಂಡಾಡಬೇಕಾಗಿರುವುದು ಮಾವ ಶ್ರೀಕೃಷ್ಣ ಅತ್ತೆ ರುಕ್ಮಿಣೀ ದೇವಿಯರನ್ನು ಮಾತ್ರವಲ್ಲ ಶಿಶುರೇಖ. ಮದುವೆ ಮನೆಯಿಂದ ಮಾಯಾವಶಿಯಿಂದ ನಿನ್ನನ್ನು ಅಪಹರಿಸಿಕೊಂಡು ಬಂದು ನನಗೆ ಲಗ್ನ ಮಾಡಿಸಿದನಲ್ಲ ನಮ್ಮ ದೊಡ್ಡಪ್ಪ ಭೀಮಪುತ್ರ ಘಟೋತ್ಕಜ, ಆತನ ಸಾಹಸವನ್ನು ಸ್ಮರಿಸಬೇಕು. ತಿಳಿದೆ ದೇವಿ, ಇಂದು ನೀನು ಪಾಂಡವ ಗೃಹಿಣಿಯಾಗಿರುವುದಕ್ಕೆ ಆ ನನ್ನ ಅಗ್ರಜ ಹಿಡಿಂಬಾಸುತನ ಚಾಣಾಕ್ಷತನವೂ ಕಾರಣ. ಕಾರಣವೇನೇ ಇರಲಿ, ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತು. ಶಿಶಿರೇಖ, ಏನು ಮಾಡುತ್ತಿರುವೆ? ಸ್ವಾಮಿ, ಸೇವಿಸುವ ಪದಾರ್ಥದ ಮೇಲೆ ತಿನ್ನುವವರ ಹೆಸರನ್ನು ಬರೆದಿರುವ ಆ ಭಗವಂತರುಗಳು ಉತ್ತರೆ ಶಶಿರೇಖೆ ಅಭಿಮನ್ಯುವರ ಸಂಬಂಧವು ಹೀಗೇ ಜರುಗವೆಂದು ರಚಿಸಿರಬಾರದೇಕೆ? ಸತ್ಯ ಸತ್ಯ, ಈ ನಿನ್ನ ನುಡಿಯು ಅಕ್ಷರಶಃ ಸತ್ಯ. ನನ್ನ ಮಾವ ಅಂದರೆ ನಿಮ್ಮ ಚಿಕ್ಕಪ್ಪ ಶ್ರೀಕೃಷ್ಣನ ಪರಮಾತ್ಮ ಆಶೀರ್ವಾದದಿಂದ ಕೈ ಹಿಡಿದಿರುವ ನಿನ್ನನ್ನು ಹಾಗೂ ಉತ್ತರೆಯನ್ನು ನನ್ನ ಎರಡು ಕಣ್ಣುಗಳಂತೆ ಕಾಪಾಡಿಕೊಳ್ಳುತ್ತೇನೆ. ಬಯಸುತ್ತಿದ್ದೇವೋ ಸುಂದರ ಮನದಾಸೆಯನ್ನು ಬಯಸುತ್ತಿದ್ದೇವೋ ಸುಂದರ ರಸಮಯ ಸಂಗೀತರಿ ರಸಮಯ ಸಂಗೀತರಿ ಮಧುರಾನಂದವಾಣಿರುವ ಮನದಾಸೆಯನ್ನು ಬಯಸುತ್ತಿದ್ದೇವೋ ಸುಂದರ. ಸಂಗೀತದಿ ರಸಮಯ ಸಂಗೀತದಿ ಮನದಾನಂದವ ನೀಡುಬಾರೆ ಮನದಾಸ ನಿನ್ನ ಬಯಸುತ್ತಿದೆ. ಬಯಸಿನ ತೋಳ ಸೆರೆಯ
ಸಮಯ ನಿನ್ನ ಮಧುರವಾದ ಮಾತುಗಳನ್ನು ಕೇಳುತ್ತಾ ನಾನು ಮುಂದಿನ ಕಾರ್ಯವನ್ನೇ ಮರೆತೆ. ನನ್ನ ತಾಯಿಯಾದ ಸುಭದ್ರೆಯು ನಮ್ಮ ಬರುವಿಗಾಗಿ ಕಾಯುತ್ತಿರುವಳು. ಹೊರಡೋಣವೇ? ನಡೆಯಿರಿ ಸ್ವಾಮಿ. ಬಾರೇ ನೀನಲಿದು ನಾಟ್ಯ ರಾಣಿ, ಬಾರೇ ನೀನಲಿದು ನಾಟ್ಯ ರಾಣಿ, ಯವನ ತುಂಬಿದ ಸೌಂದರ್ಯದಲ್ಲಿ, ಯವನ ತುಂಬಿದ ಸೌಂದರ್ಯದಲ್ಲಿ ಇವಳಿ ಬಾರೆ ಪ್ರತಿ ಸುಖ ತೋರೆ, ನೀ ಬಳಿ ಬಾರೆ ಪ್ರತಿ ಸುಖ ತೋರೆ, ಸುಂದರಿ ಪಯ್ಯಾರಿ ಮಾ ಸುಂದರಿ, ಸುಂದರಿ ಪಯ್ಯಾರಿ ಮಾ ಸುಂದರಿ, ಬಾರಿ ಪೂರ್ವದಿ ಪ್ರೇಯಸಿ. ಮನದಿ ಕಾಡುವ ಸೌಂದರ್ಯ ರೂಪ, ಪ್ರಳಯ ವಿಲನ ಅನುರಾಗ ಬಂದ, ಮನದಿ ಕಾಡುವ ಸೌಂದರ್ಯ ರೂಪ, ಪ್ರಳಯ ವಿಲನ ಅನುರಾಗ ಬಂದ, ಪ್ರೇಮದ ಸಿಯ ವೈಯಾರ ಚಂದ, ಪ್ರೇಮದ ಸಿಯ ವೈಯಾರ ಚಂದ, ಸುಖ ತೋರ ಸಂತೋಷವ ಬೀರೆ, ಸುಖ ತೋರ ಸಂತೋಷವ ಬೀರೆ, ಬೇಗ ಬಾರೆ ತಾಳಲಾರೆ ಇರಹ ವೇದನೆ, ಬೇಗ ಬಾರೆ ತಾಳಲಾರೆ ವಿರಹ ವೇದನೆ, ಬಾರೆ ನೀ ಪೂರ್ವಶಿ ಪ್ರೇಯಸಿ. ಹರಿಯದಲೆ ಮನದೊಳಗೆ ಹರಿಯದಲೆ ಮನದೊಳಗೆ ದುರುಳ ಕೌರವರು ನಿನ್ನನು ನಿನ್ನ ಜನಕನ ಸಹಿತ ನಿನ್ನ ಶತ ಸಹೋದರರನ್ನು ಸೆಳೆತಂದು ಕಾರಾಗೃಹದಲ್ಲಿರಿಸಿ ಅಗಳಗಳನ್ನವನ್ನು ಇಡಿ ಮಾಡಿ ನಿನಗುಣಿಸಿ ಮಾಡಿದರು ನಿನ್ನ ಶತ ಸಹೋದರರು ಮಡಿದವರಿಗಾಗಿರೋದಿಸದೆ ಶಕುನಿ ಶಕುನಿ ಅಂದು ಕೈದ ಶಪಥವೇನಾಯಿತೋ ನಿನ್ನ ಜನಕನಿಗಿತ್ತ ವಚನವೇನಾಯಿತೋ ಶಪಥವೇನಾಯಿತೋ ವಚನವೇನಾಯಿತೋ ನಿನ್ನ ಜನಕನಿಗಿತ್ತ ವಚನವೇನಾಯಿತೋ ಶಕುನೇ ಸೌಬಲ ರಾಜ ಶಕುನಿಯ ಸ್ವಾತನೆಗಳನ್ನು ಅಲ್ಲಗಳೆಯುತ್ತಿರುವ ಅದಮ ಮರಳುಗಳೇ ತಗ್ಗು.
ಕಂಠದ ಅಡಕದ ಕಸದ ಕೇಕೆ ಏನೀ ಪರಯೋಗಿ ಜೋಳಿಯನ್ನೇ ಪ್ರಚೋದನೆ ಇತ್ತಿರುವ ತಾಂಡವ ನೃತ್ಯ. ಅಖಂಡ ಭರತ ಖಂಡಕ್ಕೆ ಕೂಹಕ ಕೂಟದ ಕುಕ್ಷೀಕತೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಕಪಟಜೂತ ವಿದ್ಯಾದಿ ವಿಶಾರಕನಾದ ಶಕುನಿಯೊಡನೆ ನಿಮ್ಮುಗಳ ಸರಸ ಸಲ್ಲಾಪ. ಆ ನನ್ನ ವಂಶಶ್ರಯಕ್ಕೆ ಕಾರಣಕರ್ತನಾದ ದುಷ್ಟ ದುರ್ಜಾತ ದುರುಳ ದುರ್ಯೋಧನ ಅಂದು ನಿರಪರಾಧಿಗಳು ಆ ನನ್ನ ಗಾಂಧಾರ ವಂಶಜರಾದ ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಟು ಶಿಕ್ಷೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬಾ ಈಗಲೂ ನನ್ನ ಗುಂಡಿಗೆ ಸಿಗಿದಾಗುತ್ತಿರುವುದು ದುರ್ಯೋಧನ. ಈಗಲೂ ನನ್ನ ಗುಂಡಿಗೆಯು ನಡುಗುತ್ತಿರುವುದು ಕೌರವ. ದುರ್ಯೋಧನ ಅಂದು ನೀನು ಆ ನನ್ನ ಸಹೋದರರಿಗೆ ನೀಡುತ್ತಿದ್ದ ದಿನಕ್ಕೊಂದು ಇಡೀ ಅನ್ನ, ಒಂದೊಳಲೆ ನೀರನ್ನು ಕೊಡುತ್ತಿದ್ದೆ. ಅದರಿಂದ ನಮ್ಮುಗಳ ಕುಕ್ಷಿ ಬಾಗೆಯ ನೀಗುತ್ತಿರಲಿಲ್ಲ ಕೌರವ. ನಮ್ಮುಗಳ ಕುಕ್ಷಿ ಬಾಗೆಯ ನೀಗುತ್ತಿರಲಿಲ್ಲ. ಅಂದೇ ಆ ನನ್ನ ಸಹೋದರರೆಲ್ಲರೂ ಸೌನವಾಗಿ ನಿರ್ಧರಿಸಿ ಆ ಇಡೀ ಅನ್ನವನ್ನು ನನಗಿತ್ತು. ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು ಕೌರವ. ಒಬ್ಬೊಬ್ಬರಾಗಿಯೇ ಹತರಾದ ಆ ದಾರುಣ ದೃಶ್ಯ, ನನ್ನ ಸುತಿಲೋಪಟಳದಿಂದ ದಚ್ಚರಿದು ಉಳಿದು ನಿರಂತರ ಕಟುಕುತನೆಯದ ಭಯಂಕರ ಬಡಬಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಜಚ್ಚರಿತನಾಗಿರುವೆ ಕೌರವ, ಚಚ್ಚರಿತನಾಗಿರುವೆ. ನನ್ನೀ ದೇಹವನ್ನು ಹಣುಹಣುವಾಗಿ ಛಿದ್ರ ವಿಚಿತ್ರವಾಗಿ ತುಂಡರಿಸಿ ನೋಡಿದರು ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ. ಎಂಬಿ ಬಿರುವಾಕ್ಯಗಳೇ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ. ಅವು ನನ್ನಲ್ಲಿ ಉಳಿಯಲು ಅಸಾಧ್ಯ. ದುರ್ಯೋಧನ, ದುಷ್ಟ ದುರ್ವಿಧಿ ಹಠದಿಂದ ದುಳನಾಗಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ಗಾಂಧಾರ ವಂಶಶ್ರಯಕ್ಕೆ ಕಾರಣಕರ್ತನಾದ ಕೌರವ ಕುನ್ನಿಯೇ ಕೇಳು.
ಕರುಣೆ ತೋರುವ ಸೋದರ ಮಾವನ ಹೃದಯದಲ್ಲಿ ದ್ವೇಷವೆಂಬ ವಿಷದ ಜ್ವಾಲೆಯನ್ನೆಬ್ಬಿಸಿದ ಕುರುಕುಲ ಕೀಟವೇ ಕೇಳು. ನಾನು ಸಹ ನಿನ್ನಂತೆ 99 ಮಂದಿ ಸಹೋದರನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಾಜರಿಂದ ಓಲೈಸಿಕೊಂಡು ರಕ್ತ ಖಚಿತವಾದ ವಿಜಯ ಸಿಂಹದ ಗಾಂಧಾರ ಸಿಂಹಾಸನವನ್ನೇರಿ ರಾಜಾಧಿರಾಜ ರಾಜಮಾರ್ತಾಂಡ ತೇಜ ಗಾಂಧಾರಪುರಾಧೀಶ್ವರ ಸೌಭರ ರಾಜ ಜಗುಲಿ ಸಾರ್ವಭೌಮರಿಗೆ ಬಹುಬರ ಬಹುಬರ ಬಹುಬರ. ವಿಜಯ ಸಾಮ್ರಾಟನಂತೆ ಮೆರೆಯಬಹುದಾಗಿತ್ತು. ಆದರೆ ಅಂದಿನ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿ ಗೋಪುರಗಳ. ಆದರೂ ಚಿಂತೆ ಇಲ್ಲ, ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನ ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನ ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆಯೋಕ್ತವನ್ನು ಅನುಸರಿಸಿ ಅಡಿಗಡಿಗೂ ನಿನ್ನನ್ನು ಅಡ್ಡದಾರಿಗೆಳಿಸಿದನು. ಏ ಕೌರವ, ಇನ್ನು ಮುಂದೆ ಈ ನಿನ್ನ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದೋಕಳಿಯಲ್ಲಿ ಮುಳುಗಿಸುವೆನು. ಈ ರಾಜ್ಯದಲ್ಲಿ ಅಶಾಂತಿ ಬಿರುಗಾಳಿ ನೆಬ್ಬಿಸಿ ನಿನ್ನ ಬಂಧು ಮಿತ್ರ ಸಹಿತ ನಿನ್ನ ವಂಶವೇ ನಿರ್ವಂಶವಾಗುವುದನ್ನ ನನ್ನ ಕಣ್ಣಾರೆ ಕಾಡುತ್ತೇನೆ. ಇಷ್ಟಾಗದವರೆದು ಕಪಟ ಜೂತ ವಿದ್ಯಾದಿಶಾರಕರ ಶಕುನಿಗೆ ಎಲ್ಲಿಹ ನಿದ್ದೆ, ಎಲ್ಲಿಹ ನೆಮ್ಮದಿ, ಇನ್ನೆಲ್ಲಿಯ ಶಾಂತಿ? ಅಣ್ಣ ಅಣ್ಣ ಅಗ್ರಜ ಹಸು ದಾಹ ಅಣ್ಣ ಅಳಬೇಡಿರಿ ನನ್ನ ಅಗಮಾಗ್ಯ ಸಹೋದರರೇ. ಅಳಬೇಡಿ. ದುರ್ಯೋಧನನ 99 ಮಂದಿ ಸಹೋದರ ರುಂಡಗಳನ್ನು ನರಕದಲ್ಲಿ ವಿರಾಜನ ಮೂಡಿಸುವೆನು. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ 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 ಭಯಾನಕರ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದು ನೆಟ್ಟಿಸಲು ಬೀಳುವಂತೆ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ಅಲ್ಲವಯ್ಯ, ನಿನಗೆ ಶತ್ರುಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಇದೇ ಕೈಯ ಎಬ್ಬುಲಿಯಂತೆ
ಬೊಬ್ಬುಡಿವೆ? ಮಾವ, ನಾನು ಮಾಡುವ ಕಾರ್ಯವು ಯುದ್ಧವೇ? ಚಿಂತೆ ಏಕೆ ಗುರುರಾಜ? ಜೇರ್ದತ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕಾಗಿ ಹೊರಟರೆಂದು ದೂತನು ಈಗ ತಾನೇ ಸಮಾಚಾರ ತಂದನಲ್ಲವೇ? ದೂತರ ವಿಚಾರ ಹೇ ದಾತರು ಏಕೆ ಮಾವ? ಹೇ ದುರ್ಯೋಧನನು ಸಹಾಯ ಶೂರನು, 12 ತೋಳು ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಸಂಯುತ ಕಲಹ ಇದು ಉಚಿತವೇ ಮಾವ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನಿಗೆ ಎಷ್ಟೋ ವಿಧವಾಗಿ ಹೇಳಿದನು. ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳೆಲ್ಲವನ್ನು ನಿರಾಕರಿಸಿ ಬಂದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಗಣಿಸಲು ಸುಯೋಧನ. ಕೃಷ್ಣನು ಅಸ್ತ್ರಾವತಿಗೆ ಬಂದಿರುವನು. ಏನು? ಕೃಷ್ಣನು ಅಸ್ತ್ರಾವತಿಯಲ್ಲಿ? ಹೌದು ಅಣ್ಣ. ಹೋಗು ಸಹೋದರ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಆ ತಪ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಹೇಗೆ ಸಹೋದರ? ಆಧರಿಸುವವರ ಮೊದವಾಧಿಕರಿಸಿ ಅಗ್ರಜ, ಆಧರಿಸುವವರ ಮೊದವಾಧಿಕರಿಸಿ, ಆಧರಿಸುವವರ ಮೊದವಾಧಿಕರಿಸಿ ಅಗ್ರಜ, ಆಧರಿಸುವವರ ಮೊದವಾಧಿಕರಿಸಿ ಸಾಧುವೇ ಚೌಧರಿ, ಸಾಧುವೇ ಚೌಧರಿ ವಿದುರನ್ನ ಬಳಿಗುವ ಸಪರಿಯ ಬಲ್ಲೆಯ ಈ ನುಡಿ ಅಗ್ರಜ. ರೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಕುಜದ್ದವನು ಬಲ್ಲೆಯ ಈ ನುಡಿ ಅಗ್ರಜ. ಅಗ್ರಜ ಕಶ್ಯಪೋತಿ ಸುತರ ಮೃಗಗಳಂತೆ ಬಂದ ಅಗ್ರಜ, ಕಶ್ಯಪೋತಿ ಸುತರಂ ಮೃಗಗಳಂತೆ ಬಂದ, ಕಶ್ಯಪೋತಿ ಸುತರಂ ಮೃಗಗಳಂತೆ ಬಂದ, ಕಶ್ಯಪೋತಿ ಸುತರಂ ಮೃಗಗಳಂತೆ ಬಂದ ಹೊರಹುವೆ ಚೌಧರಿ ಅಗ್ರಜ, ಹೊರಹುವೆ ಚೌಧರಿ ಚೌರವೇಶ ಅವನಂ ಪಲ್ಲೆಯ ಈ ನುಡಿ ಅಗ್ರಜ. ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಕುಜದ್ದವನು ಬಲ್ಲೆಯ ಈ ನುಡಿ ಅಗ್ರಜ, ಬಲ್ಲೆಯ ಈ ನುಡಿ ಅಗ್ರಜ, ಬಲ್ಲೆಯ ಈ ನುಡಿ ಅಗ್ರಜ. ಅವನಾಗಲೇ ರಾಜ ಪ್ರಾಸಾದವನ್ನು ದಾಟಿ ಆ ವಿದುರ ಪೂರ್ಣ ಕುಡಿದರೆ ಆಶ್ರಯಿಸಿಕೊಂಡಿರುವನು. ಅವನದಂತ ಅವ ಹೇಳಲಿ ಅಗ್ರಜ? ಅವಹೇಳನವಲ್ಲ ಪ್ರಿಯ ಸಹೋದರ, ಮತ್ತೆ ಯದುಪದಿಯ ಭಕ್ತರ ಪರಾಧೀನನು. ಓಹೋ, ವಿದುರನಂತಹ ಭಕ್ತರು ಮತ್ತಿನ್ಯಾರಿರುವರು? ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಏಕೆ? ನಡೆ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅವ ಆ ಕೃತಂತೆ ಕೃಷ್ಣನ ಸುವಿನೋಡಿಗಳಿಗೆ ನೀನೇನಾದರೂ ಒಪ್ಪಿದ್ದೆ ಆದರೆ ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಅಗ್ರಜ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರು ಕೃಷ್ಣನ ಕೃತ್ಯ ಮಜಾರದ ಮೂಲಭೂತ ಎಳೆಯದ ಅಸದಳಬಳಿ ಹೌದಾಗ್ರಜ, ಗುರು ಕೃಷ್ಣನ ಕೃತ್ಯ ಮಜಾರದ ಮೂಲಭೂತ ಎಳೆಯೋದ ಅಸದಳಬಳಿ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಅಗ್ರಜ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿತು ಹಿಂದೆಮಗೆ ಹೌದಾಗ್ರಜ, ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿತು ಹಿಂದೆಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲೆಯರ ಆಗೊಲ್ಲನ್ನು ಬರುವವ ಅರಿಯಟಿ ಈ ಪರಿ ದುಡುಕುವುದೇ ಅಗ್ರಜ, ನಲ್ಲೆಯರ ಆಗೊಲ್ಲನ್ನು ಬರುವವ ಅರಿಯದೆ ಈ ಪರಿ ದುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಅಗ್ರಜ. ಆ ಕೃತಂತ್ರಿ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು
ಒಪ್ಪದು ಒಪ್ಪಲಾರದು. ಸಹೋದರ ದುಶ್ಯಾಸನ ದುಶ್ಯಾಸನ ಅಭಿಮಾನ ಶಾಲೆಯಾದ ನನ್ನ ಸಹೋದರನ ಸಮಾಧಾನ ಪಡಿಸುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ನೋಡಿದೆಯಾ ಮಾವ, ನೋಡಿದೆಯಾ ನನ್ನ ಸಹೋದರ ಕ್ರೋಧಾಗ್ನಿ ಸ್ವರೂಪವಲ್ಲ. ಮದ ಗಜಗಳೆಷ್ಟಿದ್ದರೇನು ಸಿಂಹ ಸರಿ ಸಾಟಿಯಾಗಬಲ್ಲದೆ. ಮಾವ ಈಗೇನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಗು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಅದೇಗೆ ಸಹಿಸುವೆ? ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಕೃಷ್ಣನ ಮೇಲಿನ ಇಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಆತನು ಅವತರಿಸಿರುವನು. ಯಾರು ಅವನ ಭಕ್ತಿಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರು ಅವರನ್ನೇ ಧ್ವಂಸ ಮಾಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ಎಂತಹ ಮಿತ್ರರಾಗಿದ್ದರು. ಹೌದು, ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ಒದಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳರಿಸಿ ಸಹೋದರನು ಸುರಪಾವನ ಪ್ರಮೃತನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತನ್ನ ಕೈ ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ, ಮನ್ನಣೆಯೇ. ಹಾಗಾದರೆ ನನ್ನ ನೇಕೆ ದೊರೆಗಳಿಸಿದೆ. ಆ ನಂದ ಗೋಪಾಲ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನಾ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷಯದ ಅಲ್ಲನ್ನು ಕಿತ್ತು ಬಳಿಕ ಇದರೊಡನೆ ಸರಸವಾಡಬಹುದಲ್ಲವೇ ಕೌರವೇಶ್ವರ? ಕೃಷ್ಣನಿಗಿಂತ ಅವನ ವಿಜಯೋನ್ಮುಕ್ತವಾದ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕತೆವಾಗಿತ್ತು. ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಸಹಾಯಕ್ಕಾಗಿ ಹೊರಟಿದ್ದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಕೇಳಬಹುದಿತ್ತು ಕೌರವೇಶ್ವರ, ಕೇಳಬಹುದಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು ಕೌರವೇಶ್ವರ, ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಅವನ ಮೇಲಿನ ದ್ವೇಷದಿಂದ ಪಾಪ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಅಂದಿಲ್ಲದ ಪಾಪ ಪುಣ್ಯ ದಯೆ ಹಿಂದೇಕೆ ಬಂದಿತೋ ಈ ನಮ್ಮ ಸುಯೋಧನನಿಗೆ? ಕೌರವೇಶ್ವರ, ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗದು. ಅದೇಗೆ ಮಾವ? ಅವರೆಲ್ಲರೂ ಅವನ ಆಜ್ಞಾಧಾರಕರು ಇರಬಹುದು. ಒಂದು ವೇಳೆ ಸಂಧಾನಕ್ಕೆ ಸಮ್ಮತಿಸಿ ನೀನು ಆ ಪಾಂಡವರಿಗೆ ಆಶ್ರಯನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡಿ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದಕ್ಕೂ ನಷ್ಟವಾಯಿತು. ಪುನಃ ಅವರದು ನೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿ ಉಚಿತವೇ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಅಷ್ಟು ಮಾತ್ರವಲ್ಲ ನನ್ನ ಸೋದರಳಿಯ, ಬಾರಿ ಬಾರಿಗೂ ಸಂಧಿಯ ನೆಪವನ್ನೇ ತೋರುತ್ತಿರುವ ಆ ಕೃಷ್ಣನಿಗೆ ತಕ್ಕ ಪ್ರಾಯಚಿತ್ತ ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನು ಮಾವ ನಿನ್ನ ಸಲಹೆ? ಸಮಯ ಬಂದ
ಬಂದಾಗ ವಿಜ್ಞಾಪಿಸಿಕೊಳ್ಳುವೆನು. ಮಾವ, ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಹಳೆ ಮಾವ, ಹೋಗುವ. ದುರ್ಯೋಧನ, ಇನ್ನು ಮುಂದೆ ಈ ಶಕುನಿಯ ಒಂದೇ ಒಂದು ರೂಪವನ್ನು ಮೆರೆಸುತ್ತೇನೆ. ಈ ಗೋಂದರ ತುಂಡು ಸೇಡಿನ ಸರ್ಪವಾಗಿ ನಿಮ್ಮಗಳ ಜೊತೆ ಪಟಪಟ ಹಾರಾಡಿ ಕೀರಾಡಿ ನಿಮ್ಮಗಳ ಜೀವಗಳನ್ನು ನೋಡಿ ನಕ್ಕು ನೆಲೆಯುತ್ತೇನೆ. ಏ ಪಾಪಿ ಕೌರವ, ಏನು ಹೊರೆಯದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷವೆಂಬಿಸಿದ ಬೀಜವನ್ನೇ ಬಿತ್ತಿದೆ ಅಲ್ಲವೇ? ಅದು ಈಗ ತಗನೆತ್ತಿ ಉಳಿರಾಂಭಿಸಿದೆ ಎಂದು ನನ್ನ ಗಾಂಧಾರ ವಂಶವನ್ನು ಸಂಪೂರ್ಣವಾಗಿ ನಿಡಮ ಮಾಡಿ ಉತ್ತುಂಗದ ಶಿಖರತ್ತರಕ್ಕೇರಿಸಿ ನಿಂತಿರುವ ಈ ನಿನ್ನ ಹಸ್ತಿನಾವತಿಯನ್ನು ಶೂನ್ಯ ಮಾಡಿ ನಿನ್ನ ಅರಮನೆ ಮಹದ್ವಾರದಿಂದ ಕುರುಕ್ಷೇತ್ರ ರಣರಂಗದವರೆಗೂ ರಕ್ತದ ಮಳೆಯನ್ನೇ ನಿರ್ಮಿಸಿ ನಿನ್ನ ಕಳು ಬಳ್ಳಿಗಳನ್ನೇ ಮಾಲೆಯಾಗಿ ಧರಿಸಿ ನಿನ್ನ ಮೂಳೆಗಳನ್ನೇ ದರ್ಪಧಾರಣ ಮಾಡಿ ನಿನ್ನ ಸಹೋದರ ಮಾಂಸಗಳನ್ನು ಭೂತ ಪೇತ ಪಿಶಾಚಿಗಳಿಗೆ ಅರ್ಪಿಸಿ ಸತ್ತ ನನ್ನ ಸಹೋದರರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೇನೆ. ಅಲ್ಲಿಯವರೆಗೂ ಈ ಭೂಮಿ ಬಾಯಿ ಬಿಡಬಹುದು. ಆಕಾಶದಲ್ಲಿರುವ ನಕ್ಷತ್ರಗಳೆಲ್ಲ ಸರಗೆಲೆಗಳಂತೆ ಉದುರಬಹುದು. ಆದರೆ ಎಂದಿಗೆ ಈ ನಿನ್ನ ಕುರು ಸಾಮ್ರಾಜ್ಯ ಸಂಪೂರ್ಣವಾಗಿ ನಿರ್ನಾಮ ಹೊಂದುವುದು ಅಂದೇ ಈ ಶಕುನಿಯ ಮನಸ್ಸಿಗೆ ನೆಮ್ಮದಿ, ಈ ನನ್ನ ದೇಹಕ್ಕೆ ವಿಶ್ರಾಂತಿ.